ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ದೀಪ್ರಾಜ್ ಚಂದ್ರ 36 years of age, senior engineer. ಅವರು ಪಾಕಿಸ್ತಾನದ ಇಂಟೆಲಿಜೆನ್ಸ್ನವ್ರ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಕ್ಲಾಸಿಫೈಡ್ ಇನ್ಫಾರ್ಮೇಷನನ್ನು ಅವರಿಗೆ ತಲುಪಿಸ್ತಾ ಇದ್ರು ಅಂತೇಳಿ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ನವರು ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನವರು ಅವರನ್ನು ಇವತ್ತು ಸೆಕ್ಯೂರ್ ಮಾಡಿದ್ದಾರೆ. ಅವರಿಂದ ಅನೇಕ ಮಾಹಿತಿಗಳನ್ನು ಕೂಡ ತಗೊಂಡಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಬೆಲ್ನಲ್ಲಿ BELನಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ಅವರು ಈ ರೀತಿ ಇಡೀ ದೇಶಕ್ಕೆ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಈಗ ಮಿಲಿಟರಿ ಇಂಟೆಲಿಜೆನ್ಸ್ನವರು ಫರ್ದರ್ ಆ್ಯಕ್ಷನ್ಸ್ಗೆ ಅವರು ಕ್ರಮವನ್ನು ತಗೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಆತಂಕಕಾರಿಯಾದಂಥ ವಿಚಾರ. ಅನೇಕ ಪ್ರಮುಖವಾದಂಥ ತೀರ್ಮಾನಗಳು ಮತ್ತು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ಅವ್ರ ಬಗ್ಗೆ ಅವ್ರ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅಂತ ಇದೆ. ಮುಂದೆ ತನಿಖೆ ಆದಮೇಲೆ ಇನ್ನೂ ಏನು ಬರುತ್ತೆ ಗೊತ್ತಿಲ್ಲ. ಕೇಳಿಯಪ್ಪ ನಿಮ್ಮದೇನು? ಇಲ್ಲ, ನನಗೇನು ಗೊತ್ತಿಲ್ಲ. ನಮಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ, ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ. ಯಾರೂ ಕೊಟ್ಟಿಲ್ಲ. ಎಲ್ಲ ಮಾಡಿದ್ದಾರೆ ಅವರು, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವ್ರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ, ಅದನ್ನು ಕೇಳಿದ್ದೇನೆ. ಯಾವುದು ಗೊತ್ತಿಲ್ಲ ನನಗೆ. ವಿಷಯ ಈಗ ಅವರು ಪ್ರಸ್ತಾಪ ಮಾಡಿದರು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು. ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಯಾರೂ ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರೂ ಕೊಟ್ಟಿಲ್ಲ. ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಗಮನಕ್ಕೆ ನಾವ್ಯಾರೂ ರೆಗ್ಯುಲರ್ ಟಚಲ್ಲಿ ಇರಲ್ಲ. ಅಧ್ಯಕ್ಷರು ಮಾತ್ರ ಇರ್ತಾರೆ, ಇಲ್ಲ ಮುಖ್ಯಮಂತ್ರಿಗಳಿರ್ತಾರೆ. ರೆಗ್ಯುಲರ್ ಟಚಲ್ಲಿರೋರು ಅವರೇ. ನಾವು ಯಾವಾಗಲಾದರೂ ಹೋದಾಗ ಅಷ್ಟೇ ನಮಗೆ. ನಾನು PCC ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಟಚಲ್ಲಿ ಇರ್ತಿದ್ದೆ. ಈಗ ಅವರು ಇದ್ದಾರೆ, ಅವರು ರೆಗ್ಯುಲರ್ ಟಚಲ್ಲಿ ಇರ್ತಾರೆ. ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ದೀಪ್ರಾಜ್ ಚಂದ್ರ 36 years of age, senior engineer. ಅವರು ಪಾಕಿಸ್ತಾನದ ಇಂಟೆಲಿಜೆನ್ಸ್ನವ್ರ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಕ್ಲಾಸಿಫೈಡ್ ಇನ್ಫಾರ್ಮೇಷನನ್ನು ಅವರಿಗೆ ತಲುಪಿಸ್ತಾ ಇದ್ರು ಅಂತೇಳಿ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ನವರು ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನವರು ಅವರನ್ನು ಇವತ್ತು ಸೆಕ್ಯೂರ್ ಮಾಡಿದ್ದಾರೆ. ಅವರಿಂದ ಅನೇಕ ಮಾಹಿತಿಗಳನ್ನು ಕೂಡ ತಗೊಂಡಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಬೆಲ್ನಲ್ಲಿ BELನಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ಅವರು ಈ ರೀತಿ ಇಡೀ ದೇಶಕ್ಕೆ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಈಗ ಮಿಲಿಟರಿ ಇಂಟೆಲಿಜೆನ್ಸ್ನವರು ಫರ್ದರ್ ಆ್ಯಕ್ಷನ್ಸ್ಗೆ ಅವರು ಕ್ರಮವನ್ನು ತಗೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಆತಂಕಕಾರಿಯಾದಂಥ ವಿಚಾರ. ಅನೇಕ ಪ್ರಮುಖವಾದಂಥ
ತೀರ್ಮಾನಗಳು ಮತ್ತು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ಅವ್ರ ಬಗ್ಗೆ ಅವ್ರ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅಂತ ಇದೆ. ಮುಂದೆ ತನಿಖೆ ಆದಮೇಲೆ ಇನ್ನೂ ಏನು ಬರುತ್ತೆ ಗೊತ್ತಿಲ್ಲ. ಕೇಳಿಯಪ್ಪ ನಿಮ್ದೇನು? ಎರಡು ಬಾರಿ ಸಚಿವರಿಗೆ ಅನುಗ್ರಹ ಆಗಿದೆ ಅಂತ ಪ್ರಯತ್ನ ಮಾಡಿದ್ದಾರೆ ಇಲ್ಲ, ನನಗೇನು ಗೊತ್ತಿಲ್ಲ. ನಮಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ, ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ. ಯಾರು ಕೊಟ್ಟಿಲ್ಲ. ಎಲ್ಲ ಮಾಡಿದ್ದಾರೆ ಅವರು, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವ್ರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ, ಅದನ್ನು ಕೇಳಿದ್ದೇನೆ. ಯಾವುದು ಗೊತ್ತಿಲ್ಲ ನನಗೆ. ವಿಷಯ ಈಗ ಅವರು ಪ್ರಸ್ತಾಪ ಮಾಡಿದರು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು, ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರೂ ಕೊಟ್ಟಿಲ್ಲ. ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಗಮನಕ್ಕೆ ನಾವ್ಯಾರೂ ರೆಗ್ಯುಲರ್ ಟಚಲ್ಲಿ ಇರಲ್ಲ. ಅಧ್ಯಕ್ಷರು ಮಾತ್ರ ಇರ್ತಾರೆ, ಇಲ್ಲ ಮುಖ್ಯಮಂತ್ರಿಗಳಿರ್ತಾರೆ. ರೆಗ್ಯುಲರ್ ಟಚಲ್ಲಿರೋರು ಅವರೇ. ನಾವು ಯಾವಾಗಲಾದರೂ ಹೋದಾಗ ಅಷ್ಟೇ ನಮಗೆ. ನಾನು PCC ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಟಚಲ್ಲಿ ಇರ್ತಿದ್ದೆ. ಈಗ ಅವರು ಇದ್ದಾರೆ, ಅವರು ರೆಗ್ಯುಲರ್ ಟಚಲ್ಲಿ ಇರ್ತಾರೆ. ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ದೀಪ್ರಾಜ್ ಚಂದ್ರ 36 years of age, ಸೀನಿಯರ್ ಎಂಜಿನಿಯರ್. ಅವರು ಪಾಕಿಸ್ತಾನದ ಇಂಟೆಲಿಜೆನ್ಸ್ನವ್ರ ಜೊತೆ ಸಂಪರ್ಕ ಇಟ್ಕೊಂಡು ಬಹಳ ಕ್ಲಾಸಿಫೈಡ್ ಇನ್ಫಾರ್ಮೇಷನನ್ನು ಅವರಿಗೆ ತಲುಪಿಸ್ತಾ ಇದ್ರು ಅಂತೇಳಿ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ನವರು ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನವರು ಅವರನ್ನು ಇವತ್ತು ಸೆಕ್ಯೂರ್ ಮಾಡಿದ್ದಾರೆ. ಅವರಿಂದ ಅನೇಕ ಮಾಹಿತಿಗಳನ್ನು ಕೂಡ ತಗೊಂಡಿದ್ದಾರೆ. ಇವರು ಮೂಲತಃ ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು. BELನಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ಅವರು ಈ ರೀತಿ ಇಡೀ ದೇಶಕ್ಕೆ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಈಗ ಮಿಲಿಟರಿ ಇಂಟೆಲಿಜೆನ್ಸ್ನವರು ಫರ್ದರ್ ಆ್ಯಕ್ಷನ್ಸ್ಗೆ ಅವರು ಕ್ರಮವನ್ನು ತಗೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಆತಂಕಕಾರಿಯಾದಂಥ ವಿಚಾರ. ಅನೇಕ ಪ್ರಮುಖವಾದಂಥ ತೀರ್ಮಾನಗಳು ಮತ್ತು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ಅವ್ರ ಬಗ್ಗೆ ಅವ್ರ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅಂತ ಇದೆ. ಮುಂದೆ ತನಿಖೆ ಆದಮೇಲೆ ಇನ್ನೂ ಏನು ಬರುತ್ತೆ ಗೊತ್ತಿಲ್ಲ. ಕೇಳಿಯಪ್ಪ ನಿಮ್ದೇನು? ಎರಡು ಬಾರಿ ಸಚಿವರಿಗೆ ಅನುಗ್ರಹ ಆಗಿದೆ ಅಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲ, ನನಗೇನು ಗೊತ್ತಿಲ್ಲ. ನಮಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ, ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ. ಯಾರು ಕೊಟ್ಟಿಲ್ಲ. ಎಲ್ಲ ಮಾಡಿದ್ದಾರೆ ಅವರು, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ, ಅದನ್ನು ಕೇಳಿದ್ದೇನೆ. ಯಾವುದು ಗೊತ್ತಿಲ್ಲ ನನಗೆ. ವಿಷಯ ಈಗ ಅವರು ಪ್ರಸ್ತಾಪ ಮಾಡಿದರು, ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು. ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು, ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆಯಲ್ಲಿ. ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರೂ ಕೊಟ್ಟಿಲ್ಲ. ಗೊತ್ತಿಲ್ಲ ನನಗೆ. ಹೈಕಮಾಂಡ್ ಗಮನಕ್ಕೆ
ನಾವ್ಯಾರು ರೆಗ್ಯುಲರ್ ಟಚಲ್ಲಿ ಇರಲ್ಲ. ಅಧ್ಯಕ್ಷರು ಮಾತ್ರ ಇರ್ತಾರೆ, ಇಲ್ಲ ಮುಖ್ಯಮಂತ್ರಿಗಳಿರ್ತಾರೆ. ರೆಗ್ಯುಲರ್ ಟಚಲ್ಲಿರೋರು ಅವರೇ. ನಾವು ಯಾವಾಗಲಾದರೂ ಹೋದಾಗ ಅಷ್ಟೇ. ನಮಗೆ ನಾನು PCC ಪ್ರೆಸಿಡೆಂಟ್ ಆಗಿದ್ದಾಗ ನಾನು ರೆಗ್ಯುಲರ್ ಟಚಲ್ಲಿ ಇರ್ತಿದ್ದೆ. ಈಗ ಅವರು ಇದ್ದಾರೆ, ಅವ್ರು ರೆಗ್ಯುಲರ್ ಟಚಲ್ಲಿ ಇರ್ತಾರೆ.